ಇನ್ನು ಎಲ್ಲರ ಮನೆಗೆ ಇರುವಂತ ಈಗ ಸಮಸ್ಯೆ ಅಂತಂದ್ರೆ ಸ್ಮಾರ್ಟ್ ಮೀಟರ್ ವಿಚಾರದಲ್ಲಿ ಇದರಲ್ಲಿ ಹಗರಣ ಆಗಿಬಿಟ್ಟಿದೆ ಅಂತ ಹೇಳಿ ಬಿಜೆಪಿಯವರು ಆರೋಪ ಮಾಡಿದ್ರು. 15,000 ಕೋಟಿಗಿಂತಲೂ ಹೆಚ್ಚು ಹಗರಣ ಆಗಿದೆ ಅಂತ ಆರೋಪವನ್ನ ಮಾಡಿದ್ರು. ಅದಕ್ಕೆ ಇವತ್ತು ಸಂಬಂಧಪಟ್ಟಂತ ಸಚಿವ ಕೆ.ಜೆ. ಜಾರ್ಜ್ ಅವರು ಅದಕ್ಕೆ ಉತ್ತರವನ್ನ ಕೊಟ್ಟರು. ಸ್ಮಾರ್ಟ್ ಮೀಟರ್ ಅಳವಡಿಕೆಯಲ್ಲಿ ಹಗರಣ ಆಗಿರುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಚಿವ ಜಾರ್ಜ್ ಅವರು ಕೊಟ್ಟಿರುವ ಸ್ಪಷ್ಟನೆ ಏನು? ಟೆಂಡರ್ ಪ್ರಕ್ರಿಯೆ ನಿಯಮದ ಪ್ರಕಾರವೇ ನಡೆದಿದೆ. ಕೆಟಿಪಿಪಿ ಆಕ್ಟ್ ಉಲ್ಲಂಘನೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಯಮದ ಪ್ರಕಾರದಂತೆಯೇ ಸ್ಮಾರ್ಟ್ ಮೀಟರ್ ದರ ನಿಗದಿಯಾಗಿದೆ. ಬ್ಲ್ಯಾಕ್ ಲಿಸ್ಟ್ ನಲ್ಲಿರುವಂತವ್ರಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದೆಲ್ಲ ಇತ್ತಲ್ಲ, ಅದಕ್ಕೆ ಬಗ್ಗೆ ಏನು? 15,000 ಕೋಟಿ ಅಕ್ರಮ ಆರೋಪಕ್ಕೆ ಜಾರ್ಜ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಜಾರ್ಜ್ ಅವರು ನೋಡೋಣ. ಸೊ ಫಸ್ಟ್ ನೋಡ್ಬಿಡೋಣ ಏನೇನು ಹೇಳಿದ್ದಾರೆ ಅನ್ನುವಂಥದ್ದನ್ನ. ನಿಯಮದ ಪ್ರಕಾರವೇ ಈ ಟೆಂಡರ್ ಅನ್ನ ನೀಡಲಾಗಿದೆ ಅನ್ನುವಂಥದ್ದು ಜಾರ್ಜ್ ಅವರ ಸ್ಪಷ್ಟನೆ. ಮೊದಲನೇದಾಗಿ, ಸ್ಮಾರ್ಟ್ ಮೀಟರ್ ಅಳವಡಿಕೆಯಲ್ಲಿ ಅಕ್ರಮ ಆಗಿಲ್ಲ. ನಿಯಮದ ಪ್ರಕಾರವೇ ಟೆಂಡರ್ ಆಗಿದೆ. ಸ್ಮಾರ್ಟ್ ಮೀಟರಲ್ಲಿ ಯಾವುದೇ ರೀತಿಯಾದಂಥ ಅಕ್ರಮ ಆಗಿಲ್ಲ. ಸ್ಮಾರ್ಟ್ ಮೀಟರ್ ಕಂಪನಿಗಳಿಂದ ಮಾಹಿತಿಯನ್ನು ಪಡೆದು ಖರೀದಿಯನ್ನು ಮಾಡಿದ್ದೀವಿ ಅಂತಿದ್ದಾರೆ. ಹಾಗಿದ್ದಾಗ ಬೇರೆ ರಾಜ್ಯಗಳ ಜೊತೆ ಕಂಪೇರ್ ಮಾಡಿದಾಗ ಅಲ್ಲಿ ಯಾಕೆ ಕಡಿಮೆ ಇದೆ, ನಮ್ಮಲ್ಲಿ ಯಾಕೆ ದುಬಾರಿ ಇದೆ? ನಿಯಮದ ಪ್ರಕಾರವೇ ಟೆಂಡರ್ ಪ್ರಕ್ರಿಯೆ ನಡೆದಿದೆ ಅಂತಿದ್ದಾರೆ. ಮತ್ತು ಬ್ಲ್ಯಾಕ್ ಲಿಸ್ಟ್ನಲ್ಲಿ ಇದ್ದಾರೆ ಅಂತ ಹೇಳ್ತಾರಲ್ಲ, ಅದೇನು? ರಾಜಶ್ರೀ ಕಂಪನಿ ಬ್ಲ್ಯಾಕ್ ಲಿಸ್ಟ್ ಕಂಪನಿ ಅಲ್ಲ ಅನ್ನುವಂಥದ್ದನ್ನು ಜಾರ್ಜ್ ಅವರು ಹೇಳ್ತಾ ಇರೋದು. ರಾಜಶ್ರೀ ಕಂಪನಿ ಟೆಂಡರ್ ಪಡೆಯಲು ಅರ್ಹರಾಗಿದ್ದಾರೆ, ಹೀಗಾಗಿ ಟೆಂಡರ್ ಅನ್ನ ಕೊಡಲಾಗಿದೆ ಅಂತ ಹೇಳಿದ್ದಾರೆ. ಅದರಲ್ಲಿ ಇನ್ನೊಂದಿದೆ, ಅದಕ್ಕೆ ಮಿನಿಮಮ್ ಇಂತಿಷ್ಟು ಅಮೌಂಟ್ ಚಾರ್ಜ್ ಅಂತ ಇರುತ್ತೆ, ಅದಕ್ಕಿಂತಲೂ ಮೀರಿ ಇರಬೇಕು ಅಂತ ಹೇಳಿ. ಬಟ್ ಅಲ್ಲಿ ಇಲ್ವಂತಿದೆ. ಬೇರೆ ರಾಜ್ಯಗಳು ಬಲ್ಕ್ ಆಗಿ ಮೀಟರನ್ನು ತೆಗೆದುಕೊಂಡಿದ್ದಾರೆ. ಮತ್ತು ನಮ್ಮಲ್ಲಿ ಯಾಕೆ ತಗೊಳ್ಳಿಲ್ಲ? ಜನ ಕಟ್ಟಬೇಕಾ? ಹೀಗಾಗಿ ಬೇರೆ ರಾಜ್ಯಗಳಲ್ಲಿ ಮೀಟರ್ ದರ ಕಡಿಮೆ ಇದೆ. ನೀವ್ಯಾಕ್ರಿ ಜನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ಬೇಕು ತಾನೆ, ಬಡವರಿಗೋಸ್ಕರ. ನಮ್ಮಲ್ಲಿ ಹೊಸ ಕನೆಕ್ಷನ್ಗೆ ಮಾತ್ರ ಮೀಟರ್ ಅಳವಡಿಕೆ. ದುಬಾರಿ ಯಾಕೆ ಮಾಡ್ತಾ ಇದ್ದೀರಾ? ಕಡಿಮೆ ಆಗೋ ಯೋಚನೆಯನ್ನು ಮಾಡಬೇಕಾ ಅಥವಾ ದುಬಾರಿ ಆಗೋ ರೀತಿಯಲ್ಲಿ ಯೋಚನೆ ಮಾಡಬೇಕಾ? ಕೇಂದ್ರದ ಸಬ್ಸಿಡಿ ಪಡೆದರೆ 900 ರೂಪಾಯಿ ಸಬ್ಸಿಡಿ ಸಿಗುತ್ತೆ ಅಂತ ಹೇಳಿದ್ದಾರೆ. ನಾವು ಕೇಂದ್ರದ ಸ್ಕೀಮನ್ನು ತೆಗೆದುಕೊಳ್ತಿಲ್ಲ. ಯಾಕೆ ಅಂದರೆ ಜನ ಕಟ್ಕೊಳ್ಳಿ ಬಿಡು, ನಿಮಗೇನಾಗಬೇಕಾಗಿದೆ. ಹೀಗಾಗಿ ಮೀಟರ್ ದರ ದುಬಾರಿ ಆಗಿದೆ ಅಂತಿದ್ದಾರೆ. ಸಾರ್, ಬಡವರಿಗೋಸ್ಕರ ಅನ್ನುವಂಥದ್ದನ್ನೆಲ್ಲ ಹೇಳ್ತಿರಲ್ಲ, ಇದೇನಾ? ನೋಡಿ, ಕೇಳಿಸ್ಕೊಳ್ಳಿ ಏನು ಮಾತಾಡಿದ್ದಾರೆ. ಯಾವುದೇ ಮಿಸ್ಯೂಸ್ ಆಗಲಿಲ್ಲ. ಅದತ್ರ ಮಿಸ್ಯೂಸ್ ಆಗಿದ್ದರೆ ನಾವ್ಯಾಕೆ ಸೆಲೆಕ್ಟೆಡ್ ಇದಕ್ಕೆ ಹೋಗ್ಬೇಕಾಗಿತ್ತು? ಕನ್ಸ್ಯೂಮರ್ಸ್ 2.16 lakhs ಇದೆ. ನಾವು ಈ ಟೆಂಪರರಿಗೆ ಹೊಸ ಕನೆಕ್ಷನ್ಗೆ ಮಾತ್ರ ಯಾಕೆ ಹೋಗ್ಬೇಕಾಗಿತ್ತು? ಆ ಥರ ನಾವು ಹೋಗಿದ್ರೆ ನಾವು ಇಡೀ ಕನ್ಸ್ಯೂಮರ್ಸ್ಗೆ ಚೇಂಜ್ ಮಾಡ್ಲಿಕ್ಕೆ ಹೋಗ್ಬೋದಾಗಿತ್ತು. ಸೆಂಟ್ರಲ್ ಗೌರ್ಮೆಂಟ್ದು ಆರ್ಡರ್ ಇಟ್ಟಿದ್ದು, ಯು ಚೇಂಜ್ ಆಲ್ ದ ಮೀಟರ್ಸ್ ಅಂದ್ಬಿಟ್ಟು. ನಾವು ಆ ಥರ ಮಾಡಲಿಲ್ಲ. ಆಸ್ ಎ ಎನರ್ಜಿ ಮಿನಿಸ್ಟ್ರು ಐ ವುಡ್ ಹ್ಯಾವ್ ಬೀನ್ ಹ್ಯಾಪಿ. ಯಾಕಂದ್ಬಿಟ್ಟು ನಮ್ಮ ಎಸ್ಕಾಮ್ಸಿಗೆ ಆ ದುಡ್ಡೆಲ್ಲ ಬರ್ತಾ ಇತ್ತು. ಬಟ್ ಏನಾಗ್ತದೆ, ಟೋಟಲ್ ನಾವು ಓವರಾಲ್ ಇದರಂತ ನೋಡಿದ್ರೆ ನಮ್ಮ ಸರ್ಕಾರ ಮತ್ತು ಇದ್ದಾರೆ ಅವ್ರಿಗೆ ಕಷ್ಟ ಬರ್ತದೆ. ನಾವು ಆ ಥರ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ನಾವು ಒಪ್ಪಲಿಲ್ಲ. ಅದರಿಂದ ನಾವು ಟೋಟಲ್ ಎಲ್ಲ ಇದನ್ನು ಮಾಡೋದನ್ನು ನಾವು ಒಪ್ಪಲಿಲ್ಲ. ನಾವು ಮಾತ್ರ ಅಲ್ಲ, BJP ಸರ್ಕಾರ ಸಮೇತ ಅವರು ಇರುವಾಗಲೂ ಒಪ್ಪಲಿಲ್ಲ. ಆದರೆ ಮೊನ್ನೆ KERC ಇಂದ ಒಂದು ಡೈರೆಕ್ಷನ್ ಕೊಟ್ಟರು ನಮಗೆ. ಏನಂದ್ರೆ ನೀವು ಏನಾದರೂ ಸ್ಟಾರ್ಟ್ ಮಾಡದೇ ಇದ್ದರೆ ಫ್ಯೂಚರು ಸ್ಮಾರ್ಟ್ ಮೀಟ್ರ್ ಅದು ಎಲ್ಲ ಇದೆ. ನಿಮ್ಗೆ ಗೊತ್ತಿದೆ, ಟೆಕ್ನಾಲಜಿ ಚೇಂಜ್ ಆದಾಗ ನಾವು ಚೇಂಜ್ ಆಗಬೇಕಾಗುತ್ತೆ. ಹೊಸ ಕನೆಕ್ಷನ್ಗೆ ಸ್ಮಾರ್ಟ್ ಮೀಟರ್ಸ್ ಇದು ಕಡ್ಡಾಯ ಅಂತ ನಾವು ಹೇಳಿದ್ವಿ. ರಾಜಶ್ರೀಯನ್ನು ಬ್ಲ್ಯಾಕ್ ಲಿಸ್ಟ್ ಮಾಡಿದ್ದಾರೆ. ಆ ಬ್ಲ್ಯಾಕ್ ಲಿಸ್ಟ್ ಮಾಡಿದ ಕಂಪನಿಗೆ ಕರ್ನಾಟಕ ಗೌರ್ಮೆಂಟ್ ನಾವು ಟೆಂಡರ್ ಕೊಟ್ಟಿದ್ದೀವಿ. ದಟ್ ಈಸ್ ರಾಂಗ್. ಅಥೆಂಟಿಕ್ ಆಗಿ ಹೇಳ್ತೀನಿ, ದಟ್ ಕಂಪನಿ ಈಸ್ ನಾಟ್ ಬ್ಲ್ಯಾಕ್ ಲಿಸ್ಟೆಡ್. ಅವರು ಉತ್ತರಾಂಚಲದಲ್ಲಿ, ಉತ್ತರ ಪ್ರದೇಶದಲ್ಲಿ 2 ವರ್ಷಕ್ಕೆ ಅದನ್ನು ಅವರು ಇದು ಮಾಡಿದ್ದಾರೆ, ಬಾರ್ ಮಾಡಿದ್ದಾರೆ. ನಾಟ್ ಬ್ಲ್ಯಾಕ್ ಲಿಸ್ಟ್, ಬಾರ್ ಮಾಡಿದ 2 years ಆಯ್ತಾ. ಈಗ ಬಾರ್ ಮಾಡಿದ್ದಾರೆ 2 ವರ್ಷಕ್ಕೆ. 2 ವರ್ಷ ಆದಮೇಲೆ ನಮ್ಮ ಫೆಸಿಲಿಟೇಟರು ಅದಾದಮೇಲೆ ಅವ್ರನ್ನ ಇದಕ್ಕೆ ತಗೊಂಡಿದ್ದಾರೆ. ಯಾವುದಕ್ಕೆ? MOU ಮಾಡಿಬಿಟ್ಟು ತಗೊಂಡಿದ್ದಾರೆ. ಅವರು ನೀವು ಹೇಳ್ದಂಗೆ ಬಾರ್ ಮಾಡಿದಾಗಲೇ 16 ಕಡೆಯಲ್ಲಿ ಅವರಿಗೆ ಇದು ಕೊಟ್ಟಿದ್ದಾರೆ. ನಾವು ಬಾರ್ ಮಾಡಿದ ಟೈಮಲ್ಲಿ ಕೊಡಲಿಲ್ಲ. ನಾವು ಸುಮಾರು 4,20,000 ಕೋಟಿ ರೂಪಾಯಿ ಟ್ಯಾಕ್ಸ್ ಕೊಡ್ತೀವಿ. ನಮಗೆ ವಾಪಸ್ ಬರೋದು ಬರೀ 60,000 ಕೋಟಿ ರೂಪಾಯಿ ಅಂದಾಜು ಬರ್ಬೋದು, ಅಷ್ಟೇ ಬರ್ತಾರೆ. ಅದನ್ನು ಹೆಚ್ಚಿಗೆ ಮಾಡಿದ್ರೆ ಆಗೋದ? ಇರೋದಲ್ಲಿ ಅದು ಅವರಿಗೆ ಕುಡಿದು ಅದು ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಇವತ್ತು ಯಾವುದೇ ಎಸ್ಕಾಮ್ಸ್ ಸಮೇತ ಪಬ್ಲಿಕ್ ಯುಟಿಲಿಟಿನ ಕರೆಂಟು ಚಾರ್ಜ್ ಕೊಡಲಿಲ್ಲ ಅಂದ್ಬಿಟ್ಟು ಅವ್ರು ಕಟ್ ಮಾಡೋದಿಲ್ಲ. ಕಟ್ ಮಾಡೋದಾದ್ರೆ ಯಾವತ್ತೋ ಕಟ್ ಮಾಡ್ಬೋದು. ಇದು ನಮ್ಮ ಸರ್ಕಾರ ಅಲ್ಲ, ಮೊದಲಿಂದ ಬರ್ತಾ ಇದೆ. ಅದರಿಂದ RDSS ಸ್ಕೀಮು ನಾವು ಅಡಾಪ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ಅಡಾಪ್ಟ್ ಮಾಡಿದ್ರೆ ನಮಗೆ ಸ್ವಲ್ಪ ಬೆನಿಫಿಟ್ ಆಗ್ತಾ ಇತ್ತು. ಈ ಸ್ಮಾರ್ಟ್ ಮೀಟ್ರಿಗೆ ಒಂದು 900
900 ರೂಪಾಯಿ ಒಂದು ಮೀಟ್ರಿಗೆ ಅವ್ರು ಸಬ್ಸಿಡಿ ಕೊಡ್ತಾ ಇದ್ರು. 15% ಆಫ್ ದ ಟೋಟಲ್ ಕಾಸ್ಟ್ ಅವ್ರ ಮ್ಯಾಕ್ಸಿಮಮ್ 900 ಟೋಟಲ್ ಕಾಸ್ಟ್ 15% ಅವರು ಅಷ್ಟೇ ಕೊಡೋದು ಈ ಸ್ಮಾರ್ಟ್ ಮೀಟ್ರಿಗೆ ಸೆಂಟ್ರಲ್ ಗವರ್ಮೆಂಟಿಂದ ಸಬ್ಸಿಡಿ.